ಅವಾಗ ತಾನು ದೈಗೊಂಡಗೌಡ ಏನು ತಾನು ನೀವು ಕ್ವಾಣೂರು ಮಠದ ಕರಿದೇವ್ರಿಗಾರ ಹೋರಿ ಬೇಕಾದ್ರೆ ಬಿಳಿದೇವ್ರಿಗಾರ ಹೋರಿ ಮಕ್ಕಳೇ ಹೊಲ್ದ ಮಾಲಕ ನಾ ಇರ್ಲಕ್ಕಾಗೆ ನನ್ನ ಕೇಳಾರ್ದೆ ನಮ್ಮ ಹೊಲ್ದಾಗ ನೀವ್ ಹೆಂಗ್ ಊಟ ಕೂತಿರ ಅಂದವ್ರೆ ಅವ್ರು ಉಣುವಂತ ಆಗಲಿಕ್ಕೆ ಜಾಡಿಸಿ ಎಡಗಾಲಿ ಒದ್ದ ಪುಣ್ಯಾತ್ಮರ ದೈಗೊಂಡಗೌಡ ಎಡಗಾಲಿ ಒದ್ದ ಆಗ ನನ್ನ ಮಕ್ಕಳು ಉಣುವಂತ ಆಗಲಿಕ್ಕೆ ದೈಗೊಂಡಗೌಡ ಒದ್ದಾನಂದ್ರ ಅವನಿಗೆ ಕೊಟ್ಟಿದ್ದು ಕೊಟ್ಟಲ್ಲಿ ಆಗಲಿ ಇಟ್ಟಿದ್ದು ಇಟ್ಟಲ್ಲಿ ಆಗಲಿ ತಿಳ್ಕೊಂಡು ಗುರು ಬೀರದವರು ಶ್ರಾಪ ಕೊಟ್ಟ 7 ಹೊತ್ತಿನ ಬಡತನ ಡಂಕನಾಡ ದೈಗೊಂಡ ಗೌಡಗೆ ಬತ್ತು ಮನ್ಯಾಗ ಮಡದಿ ಮೇಲೆ 7 ತೇಪಿನ ಸೇರಿ ಬತ್ತು ಏನು ಹೌದು ದಯವಿಟ್ಟು ಯಾರನ್ನು ತಿಳ್ಕೊಳಕ್ ಹೋಗಬೇಡಿ ಶ್ರೀಮಂತ ಈ ಕಂಬೋಗಿ ಗ್ರಾಮದೊಳಗ ನಾನೇ ಶ್ರೀಮಂತದೀನು ನನ್ನಂತ ಶ್ರೀಮಂತನೇ ಯಾವನು ಇಲ್ಲ ಅಂತ ಹೇಳಿ ಹೌದಾ ಜೀವನದೊಳಗ ಮನುಷ್ಯಗೆ ಶ್ರೀಮಂತಿಕೆ ಸೊಕ್ಕ ಬತ್ತಂದ್ರ ಏನಂತದ್ರಿಪ್ಪ ಒಂದೇ ಒಂದು ದಿವಸದೊಳಗೆ ಶ್ರೀಮಂತಿಕೆಲ್ಲ ನಾಶ ಆಗಿ ಹೋಗ್ತದ ಹೌದು ನನ್ನಂತ ಶಾಣೆನೇ ಯಾರು ಇಲ್ಲ ನನ್ನಂತ ಚತುರನೇ ಯಾರು ಇಲ್ಲ ಅಂತ ಹೇಳಿ ಈ ಮಾತಾಡುವಂತ ಕಲಾವಿದರಿಗೆ ಹಾಡುವಂತ ಕಲಾವಿದರಿಗೆ ಜೇರ್ಕರ್ತ ಸೊಕ್ಕ ಬತ್ತಂದ್ರ ಈ ಸ್ಟೇಜ್ ಬಿಟ್ಟು ತೆಳಗಿಳಿದು ಹೋಗೋದ್ರೊಳಗೆ ವಿದ್ಯಾ ಹೌದು ನಾಶ ಆಗಿ ಹೋಗುತ್ತದ ಹೌದು ಪರಮಾತ್ಮ ಕೊಡ್ತಾನ ಹೌದಾ ಖರೆ ಒಂದು ದಿವಸ ಕಸ್ಕೋತಾನ ಹೌದು ಸೂರ್ಯ ಹೊಂಡತಾನ ಅದಕ್ಕ ಮುಣಗತಾನೆ ಅದಕ್ಕ ಮತ್ತೆ ಬೆಳಗಿನ ಜಾವ ಹುಟ್ಟಿ ಬರಾಕ ಹೌದು ಹುಟ್ಟತಾನೆ ಅದಕ್ಕ ಸಾಯ್ಲಾಕ ಹೌದು ಮನುಷ್ಯ ಸಾಯ್ತಾನೆ ಅದಕ್ಕ ಮತ್ತೆ ಮತ್ತೊಮ್ಮೆ ಹುಟ್ಟಿ ಬರ್ಲಾಕ ಹೌದು ಇಂತಾನೆ ಒಂದು ಶ್ರೀಮಂತಿಕೆ ಕೊಟ್ಟಿದ್ದ ಭಗವಂತ ಯಾರಿಗೆ ಕೊಟ್ಟಿದ್ದೀನಿ ಸಾರ ಧಾರವಾಡ ಜಿಲ್ಲಾ ಗದಗ ತಾಲೂಕು ಉಪ್ಪಿನ ಬೆಟ್ಟಿಗೇರಿ ಡಂಕನಾಡ ದೈಗೊಂಡಗೌಡ ಎಂತ ಶ್ರೀಮಂತಿಕೆ ಕೊಟ್ಟಿದ್ದ ಭಗವಂತ ಪಾತ್ರ ಕೇಳಿದ್ರ ಆನೆ ಒಂಟಿ ಕುದುರೆ ಪಾಗ ಆಕಳ ಹಿಂಡ ಎಮ್ಮೆ ಬಾದಲ ಡವಣಿ ಕಟ್ಟಿದ್ದ ಬಂಗಾರ ಮಂಚ ಬೆಳ್ಳಿ ಹಿಡಿಯಾಗ ಹಳ್ಳಿನ ಹಾಸಿಗೆ ಹೂವಿನ ಹೊಚ್ಚಿಗೆ ಕೈ ಕಲುತ್ತಲು ಕೈಕ ಮಂದಿ ಚೌರಾ ಬೀಸಲು ಸಾವಿರಾಳ ಬಂಗಾರ ಮಂಚದ ಮೇಲೆ ಕಣ್ಣು ಮುಚ್ಚಿ ಕಣ್ಣು ತೆರೀತಿದ್ದ ಡಂಕನಾಡ ದೈಗೊಂಡಗೌಡ ಇಂತ ಶ್ರೀಮಂತಿಕೆ ಭಗವಂತ ಅವನಿಗೆ ಕೊಟ್ಟಿದ್ದ ಒಂದಾನ ಒಂದು ದಿವಸ ತೆಳನಾಡು ಪರಿಶೀಜನ ಮೇಲನಾಡು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ ಹೌದಾ ಕ್ವಾಣೂರು ಮಠಕ್ಕೆ ಕರೆಸಿದ್ದನ ಹಬ್ಬಕ್ಕೆ ಹೊಂಟಿದ್ರು ಆ ಪರಿಶೀಜನ ಎಲ್ಲ ಮನುಷ್ಯರೊಳಗೆ ವಿಚಾರ ಮಾಡ್ತಾರ ಏನಂತ್ರಿ ಸಾರ ದೈಗೊಂಡಗೌಡ ಬಾಳ ದಯಾಳವಂತದನ ಬಾಳ ಕರುಣಾನಿಧಿ ಅದನ ದಯಾ ಸಾಗರ ಅದಾನ ಇಬ್ರು ಮಾತಾಡನಕ ಅನಕ ಅವ್ರು ಹೊಲದಾಗ ಕೂತು ಹೌದು ನಾವು ಕೈಕಾಲ ಮುಖ ತಕೊಂಡು ಊಟ ಮಾಡಿ ಹೋಗಿ ಬರೋಣ ತಿಳ್ಕೊಂಡ ಆ ಪರಿಶೀಜನ ಎಲ್ಲ ಎತ್ತಿನ ಗಾಡಿ ಕೊಳ್ಳ ಹರಿದು ಹೌದು ದೈಗೊಂಡಗೌಡನ ಭೂಮಿ ಒಳಗಿರ್ತಕ್ಕಂತ ಕೆರೆ ಒಳಗೆ ಎತ್ತಿಗೆ ನೀರು ಕುಡಿಸಿ ಎತ್ತು ಒಯ್ದ ದಂಡಿಗೆ ಕಟ್ಟಿ ಎಲ್ಲಾ ಹಾಲು ಮತದ ಪರಿಶೀಜನ ಕೈಕಾಲ ಮುಖ ತಕೊಂಡು ಹೌದು ಹಣಿ ತುಂಬಾ ಭಂಡಾರ ಹಚ್ಚಿಕೊಂಡು ದೈಗೊಂಡಗೌಡನ ಹೊಲದಾಗ ಬುತ್ತಿ ಬಿಚ್ಚಿ ಪುಣ್ಯಾತ್ಮರೇ ಊಟಕ್ಕೆ ಪರಿಶೀಜನ ಕೊತ್ರು ಸಾಲ ಪತ್ತಿ ಅವಾಗ ಕೈಯಾಗಿರ್ತಕ್ಕಂತ ಹುಡುಗರು ಹೇಳ್ತಾರ ಏನಂತ್ರಿ ಸರ ಹುಡ್ರೆ ಗೌಡ್ರ ಹೊಲದಾಗ ಹೌದು ಸಮುದ್ರನಕಾಯಿ ಉಳ್ಳಾಗಡ್ಡಿ ಸಾಲ ಬಿದ್ದಂಗ ಆಗ್ಯದ ಹೌದು ಅದನ್ನ ಹರ್ಕೊಂಡು ಬರೀ ನಾವು ಬುತ್ತಿ ಒಳಗೆ ಊಟ ಮಾಡೋಣ ಒಂದು ಕಾಲಕ್ಕ ಹುಡುಗರು ಓಡಾಡಿ ಕೈಯಾಗಿರ್ತಕ್ಕಂತ ಹುಡುಗರು ಓಡೋಗಿಸಿದ್ರೆ ಸಮುದ್ರನಕಾಯಿ ಉಳ್ಳಾಗಡ್ಡಿ ತಗೊಂಡು ಬಂದು ಕೊಟ್ರು ಹೌದು ಹಾಲು ಮತದ ಪರಿಶೀಜನ ಹಣ್ಣು ತುಂಬಾ ಭಂಡಾರ ಹಚ್ಚಿ ಕೂತು ಊಟಕ್ಕೆ ಪ್ರಾರಂಭ ಆಯ್ತು ಇನ್ನ ಪ್ರಾರಂಭ ಆಗಿದ್ರು ಊಟ ಚಾಲು ಮಾಡ್ಬೇಕಂತ ತಿಳ್ಕೊಂಡು ಎಲ್ಲರೂ ಬುತ್ತಿ ಬಿಚ್ಚಿದ್ರು ಆಳ ಮಗ ಹೋಗಿ ದೈಗೊಂಡಗೌಡ ಹೇಳ್ದ ಹೌದು ಏನಂತ ಹೇಳ್ದ ಗೌಡ್ರ ಯಾವ ನಾಡದವರು ಯಾವ ದೇಶದವರು ಗುರುತಿಲ್ಲ ಹೌದು ಹಣಿ ತುಂಬಾ ಭಂಡಾರ ಹಚ್ಕೊಂಡ ನಿಮ್ಮ ಕೆರೆಯನ್ನ ನೀರು ಕುಡಿಸಿ ಒಬ್ಬರ ಹಣಿ ಮೇಲೆ ಇವತ್ತಿಲ್ರಿ ಗೌಡ್ರ ಬಂದ್ ನಿಮ್ ಹೊಲದಾಗ ಕೂತಾರ ಭಯಂಕರ ಸಿಟ್ಟು ಬತ್ರಿ ದೈಗೊಂಡಗೌಡಗ ಹೌದು ಅತಾನ ದೈಗೊಂಡಗೌಡ ಏನು ತಂಡಿ ಸರ ನನ್ನ ಕೇಳಾರ್ದೆ ನಮ್ಮ ಹೊಲದಾಗ ಆ ಮಕ್ಕಳು ಯಾರು ಬಂದವರು ತಿಳ್ಕೊಂಡು ಬಂಗಾರ ಮನ್ಸಿನ ಮೇಲಿಂದ ದೈಗೊಂಡಗೌಡ ಎದ್ದು 7 ಏಣಿನ ಕುದುರೆ ಏರಿ ಬಾರಿನ ಬಂದಕ್ಕೆ ಬಗಲಿಗೆ ಹಾಕೊಂಡು ದೈಗೊಂಡಗೌಡ ಮನೆ ಹೊಲಕ್ಕೆ ಬಂದ್ ನೋಡ್ತಾನ ಸಾಲ ಪಂತಿ ಸರದ ಊಟಕ್ಕೆ ಕೂತಿದ್ರು ಅತಾನ ದೈಗೊಂಡಗೌಡ ಏನು ತಂಡಿ ಸರ ಮಕ್ಕಳೇ ಹೊಲದ ಮಾಲಕ ನಾ ಇರ್ಲಕ್ಕಾಗ ನನ್ನ ಕೇಳಾರ್ದೆ ನಮ್ಮ ಹೊಲದಾಗ ನೀವ್ ಹೆಂಗ್ ಬಂದ್ರು ಅಂತ ಕೇಳ್ದ ನೋಡು ಮಕ್ಕಳ ಅವಾಗ ಹಾಲು ಮತದ ಪರಿಶೀಜನ ಹತ್ತಾರ ಏನತ್ತಾರಿ ಸರ ಗೌಡ್ರ ನಾವೇನು ನಿಮ್ ಹೊಲದಂದು ತಗೊಂಡು ಮನೆಗೆ ಒಯ್ಲಕತ್ತಿಲ್ಲ ಹೌದು ನಾವು ಸೋಮ ಸಮುದ್ರ ಅಂದ್ರ ತೆಳನಾಡು ಪರಿಶೀಜನ ಮೇಲನಾಡು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಕ್ವಾಣೂರು ಮಠಕ್ಕೆ ಕರೆಸಿದ್ದನ ಹಬ್ಬ ಕೊಟ್ಟಿದ್ದೇವ್ರಿ ಗೌಡ್ರ ಸುಮ್ ಊಟದಾಗ ಬಾಡಿಸ್ಕೊಳಕ್ ಒಂದು ಸೌತಿನಕಾಯಿ ಉಳ್ಳಾಗಡ್ಡಿ ತಗೊಂಡಿದ್ವಿ ಇದನ್ನ ಬಿಟ್ಟು ನಾವ್ ಏನ್ ಮಾಡಿಲ್ರಿ ಗೌಡ್ರ ಅಂತ ಹಾಲು ಮತ ಪರಿಶೀಲಿ ಬಂಧುಗಳು ಹತ್ತಾರ ಹೌದು ಗೌಡನ ಮುಂದೆ ಹೇಳ್ತಾರ ಅವಾಗ ತಾನ ದೈಗೊಂಡಗೌಡ ನೀವು ಕ್ವಾಣೂರು ಮಠದ ಕರಿದೇವ್ರಿಗಾರ ಹೋರಿ ಬೇಕಾದ್ರೆ ಬಿಳಿದೇವ್ರಿಗಾರ ಹೋರಿ ಮಕ್ಕಳೇ ಹೊಲದ ಮಾಲಕ ನಾ ಇರ್ಲಕ್ಕಾಗೆ ನನ್ನ ಕೇಳಾರ್ದೆ ನಮ್ಮ ಹೊಲದಾಗ ನೀವ್ ಹೆಂಗ್ ಊಟ ಕೂತಿರ ಅಂದವ್ರೆ ಅವ್ರು ಉಣುವಂತ ಆಗಲಿಕ್ಕೆ ಜಾಡಿಸಿ ಎಡಗಾಲಿ ಒದ್ದ ಪುಣ್ಯಾತ್ಮರ ದೈಗೊಂಡಗೌಡ ಎಡಗಾಲಿ ಒದ್ದ ಹೌದಾ ಅವಾಗ ಹಾಲು ಮತದ ಪರಿಶೀಜನ ಡಂಕನಾಡ ದೈಗೊಂಡಗೌಡನು ಹೊಲದಾಗ ಭೂಮಿ ಒಳಗ ಬುತ್ತಿ ಅಲ್ಲೇ ಬಿಟ್ಟು ಎದ್ದು ನಿಂತು ಕ್ವಾಣೂರು ಕಡೆ ಮುಖ ಮಾಡಿ ಕಣ್ಣಾಗಿ ನೀರು ತೆಗೆದಾರ ಏನಂತಾರಿಯಪ್ಪ ಯಪ್ಪ ಕರೆಸಿದ್ದ ಹೌದು ಡಂಕನಾಡ ದೈಗೊಂಡಗೌಡ ಬಹಳ ದಯಾಳ
ಕರುಣಾನಿಧಿ ಅದನ್ನ ದಯಾ ಸಾಗರದಾನ ಅವನು ಹೊಲದಾಗ ಕೂತ ನಾವು ಊಟ ಮಾಡ್ಬೇಕಂತ ಮಾಡಿದ್ದೆವು. ನಾವು ಉಣುವಂತ ಅಗಲಿಗೆ ದೈಗೊಂಡಗೌಡ ಎಡಗಾಲಿಲೆ ಒದ್ದಾನದ್ರಿ ಇದ್ರ ಬಾರ ನಿನ್ನ ಕೊಳ್ಳಾಗ ಹೋಗಿ ಕರೆಸಿದ್ದ ತಿಳ್ಕೊಂಡು ಹಾಲು ಮತ ಪರಿಸಿ ಜನ ಕಣ್ಣಾಗ ನೀರ್ ಹಾಕ್ಲಿಕ್ಕತ್ರು. ಹೌದು, ಅವಾಗ ಜಿಲ್ಲಾ ಬಾಗಲಕೋಟೆ ತಾಲೂಕು ಜಮಖಂಡಿ ಹೌದು ಕ್ವಾಣೂರು ಮಠದಾಗಿರ್ತಕ್ಕಂತ ಗುರು ಬೀರದೇವ್ರ ಗರು ಆಯ್ತು. ಹೌದು, ಗದ್ದಿಗೆ ಮೇಲೆ ಕೂತು ಗುರು ಬೀರದೇವ್ರ ಕಂಗರಗಣ್ಣ ತೆಗೆದು ಗುಂಗರ ಮಿಸಿ ತಿರುವಿ ಗದ್ದಿಗೆ ಮೇಲೆ ಕೂತು ಗುರು ಬೀರದೇವ್ರ ಗದ್ದರಿಸಿ ಶ್ರಾಪ ಕೊಡ್ತಾನ. ಹೌದು, ಏನಂತ ಕೊಡ್ತಾನ? ಯಾವಾಗ ನನ್ನ ಮಕ್ಕಳು ಉಣುವಂತ ಅಗಲಿಗೆ ದೈಗೊಂಡಗೌಡ ಒದ್ದಾನಂದ್ರ ಅವನಿಗೆ ಕೊಟ್ಟಿದ್ದು ಕೊಟ್ಟಲ್ಲಿ ಆಗಲಿ ಇಟ್ಟಿದ್ದು ಇಟ್ಟಲ್ಲಿ ಆಗಲಿ ತಿಳ್ಕೊಂಡು ಗುರು ಬೀರದೇವ್ರ ಶ್ರಾಪ ಕೊಟ್ಟ. ಹೌದು, ಒಂದಾನ ಒಂದು ದಿವಸ ಸಿರಿಮಾಯ ಲಕ್ಷ್ಮಿ ಮನಿಯೊಳಗ ಹೊಕ್ಕಳು ಕೊಟ್ಟಿದ್ದು ಕೊಟ್ಟಲೆ ಆಯ್ತು, ಇಟ್ಟಿದ್ದಿಟ್ಟಲೆ ಆಯ್ತು. 365 ಅಂಕಣ ಮನಿ ದಿನಕ್ಕೊಂದು ಅಂಕಣ ಬಿತ್ತು. ಆನೆ ಒಂಟಿ ಕುದುರೆ ಪಾಗ ಆಕಳ ಹಿಂಡ ಎಮ್ಮೆ ಬಾದಲ ಕಟ್ಟಿದ್ದವನು ಸಿಡಿದು ಬಿತ್ತು. ಹೌದು, 7 ಹೊತ್ತಿರ ಬಡತನ ಡಂಕನಾಡ ದೈಗೊಂಡ ಗೌಡಗ ಬತ್ತು. ಮನ್ಯಾಗ ಮಡದಿ ಮೇಲೆ 7 ತೇಪಿನ ಸೇರಿ ಬತ್ತು. ಹುಡ್ಡಿ ಅತ್ತ ಕುಂಟಕೋಣ ಗೌಡನ ಪಾಲಿಗುಳಿತು. ಹೌದು, ಹುಡ್ಡಿ ಅತ್ತ ಕುಂಟಕೋಣ ತಗೊಂಡು ಡಂಕನಾಡ ದೈಗೊಂಡ ಗೌಡ ಮಳ್ಳೆ ವರ್ಷ ಮಾನ್ಯದಲ್ದಾಗ ಮಾಗಿ ಮಾಡ್ತಿದ್ದ. ಅದೇ ಸದರಿ ನಾಡದ ಪರಿಸಿ ಜನ ಹೌದು ತಮ್ಮ ಹಿರಿಯ ಮಕ್ಕಳ ಜವಳ ತೆಗಿಲಾಕ ಮಳ್ಳೆ ವರ್ಷ ಕ್ವಾಣೂರು ಮಟ್ಟಕ್ಕೆ ಹೊಂಟಿತ್ತ. ಅತಾನ ದೈಗೊಂಡ ಗೌಡ ದಾರಿ ಒಳಗೆ ನಿಂತು ಏನಂತಾನೆ ಸರ ಯಪ್ಪ ಯಾವ್ರವ್ರು ಎಲ್ಲಿಗೆ ಹೊಂಟ್ರಿ ಸ್ವಲ್ಪ ತಂಬಾಕ ಅದನ್ನು ಕುಡ್ರಿ ಅಂತ. ನೋಡ್ ತಂಬಾಕ ಪ್ರಿಯ ಆಗಿದ್ದ ಗೌಡ ನೋಡ್ರಿ ಪುಣ್ಯಾತ್ಮರೇ. ಬಂಗಾರ ಮನ್ಸದ ಮೇಲೆ ತೂಗ್ತಿದ್ದ ದೈಗೊಂಡಗೌಡ ಬಂಗಾರ ಮನ್ಸದ ಮೇಲೆ. ಹೌದು, ಹಾಲು ಮತ ಪರಿಸಿ ಜನರು ಬುತ್ತಿ ಬಿಚ್ಚಿ ಊಟ ಮಾಡಕತ್ತಾರ. ಖಬರ್ ಇಳ್ಳಾರ್ದೆ ಗೌಡ ಒಟ್ಟ ಹೌದಾ ತಂಬಾಕಿ ಪ್ರಿಯಾಗಿ ನಡು ಹಾಲಿ ಒಳಗ ನಿತ್ತ ಯಪ್ಪ ಯಾವ್ರವ್ರು ಎಲ್ಲಿಗೆ ಹೊಂಟ್ರಿ ಸ್ವಲ್ಪ ತಂಬಾಕ ಅದನ್ನು ಕುಡ್ರಿ ಅಂದ. ಹೌದು, ಅವಾಗ ಪರಿಸಿ ಜನ ಹೇಳ್ತಾರ ಏನಂತ್ರಿ ಸರ ನಾವು ತಳನಾಡ ಪರಿಸಿ ಜನ ಅದೀವ್ರಿ ಗೌಡ್ರ ಮೇಲುನಾಡು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಕ್ವಾಣೂರು ಮಠಕ್ಕೆ ಕರೆ ಶುದ್ಧ ಹಬ್ಬಕ್ಕೆ ಹೊಂಟಿ ಹೋಗ್ತಾರ. ಹೌದು, ಅತಾನ ದೈಗೊಂಡಗೌಡ ಏನಂತಾನ್ರಿ ಸರ 7 ಹೊತ್ತಿನ ಬಡತನ ಬಂದದ ಪಟ್ಟಿಲೆ ನುಚ್ಕುಡಿ ಅಂತ ಯಾಳೆ ಬಂದದ. ಹೌದು, ಮನ್ಯಾಗ ಮಡದಿ ಮೇಲೆ 7 ತೇಪಿನ ಸೇರಿ ಬಂದದ. ಓಯಪ್ಪ ನಾನು ಬಂದ ನಮಗೆ ಒಂದು ಶ್ರೀಮಂತಿಕೆ ಕೊಡ್ತಾನೇನು ಅಂತ ಕೇಳ್ದ. ಹೌದು ಕೇಳ್ದ ಗೌಡ. ಅವಾಗ ಪರಿಸಿ ಜನ ಹೇಳ್ತಾರು ಏನಂತ ಹಾಲು ಮತ ಧರ್ಮದ ಬಲ್ಲಿ ಹಾಲಿನಂತ ಗುಣ ಐತ್ರಿ ಗೌಡ್ರ. ನೀವು ಬಂದ್ರೆ ಕರೆಯದೇವ್ರು ಏನಾರೇ ಕೊಟ್ಟೆ ಕಳಿಸ್ತಾರ ಕರೆ ನಿಮ್ಮನ್ನ ಕಾಲೇ ಕೈಲೆ ಕಳಿಸೋದಿಲ್ಲ ಅಂದ ಕಾಲಕ್ಕ ಡಂಕನಾಡ ದೈಗೊಂಡಗೌಡ ಕುಡ್ಡಿ ಎತ್ತ ಕುಂಟುಕೋಣ ಗಳೆಕೊಳ್ಳ ಹರಕೊಂಡ ಮನಿಗೊಯ್ದು ಕಟ್ಟಿ ಮಡದಿ ನೀಲಚಾನಿ ಗೌಡತಿ ಮುಂದೆ ತಾನ ಏನಂತಾನ ಗೌಡ ಗೌಡತಿ ಕ್ವಾಣೂರು ಮಠದೊಳಗೆ ಬೇಡದವ್ರಿಗೆ ಬೇಕಾದ ಕೊಡುವಂತ ಕರಿಸಿದ್ದದಾನಂತ. ಹೌದು, ಈಗಿಂದ ಅಲ್ಲಿಗೆ ಹೊಕ್ಕಿ ನಂದ ಕಾಲಕ್ಕ ದೈಗೊಂಡಗೌಡ ಮಡದಿ ನೀಲಚಾನಿ ಗೌಡತ ತಾಳ ಏನಂತಾರಪ್ಪ ಗೌಡ್ರ ದೇವ್ರಿಗೆ ಹೊಂಟ್ರಿ ಅಂದ್ರೆ ಕಾಲೇ ಕೈಲಿ ಹೋಗ್ಬಾರ್ದು, ಊದಿಲ್ಲ ಉಪ್ಪಿನ ಹಳ್ಳಿ ತಗೊಂಡು ಹೋಗ್ಬೇಕ ತಿಳ್ಕೊಂಡ ಶೆಟ್ಟಿ ಸಾವುಕಾರ ಮನಿಗೆ ಹೋಗಿ ಮುಸುರಿ ತೊಳೆದು ಹೌದು 2 ದುಡ್ಡು ತಂದು ದೈಗೊಂಡಗೌಡನ ಕೈ ಒಳಗೆ ಕೊಡ್ತಾಳ. ಅದೇ 2 ದುಡ್ಡು ತಗೊಂಡು ಡಂಕನಾಡ ದೈಗೊಂಡಗೌಡ ಪರಿಚಯ ಜನರ ಜೋಡಿ ಬೆನ್ ಹತ್ತಿ ಹೌದು ಕ್ವಾಣೂರು ಮಠಕ್ಕೆ ಹೋಗಿ ಒಂಟಿಗಾಲ ತಪಸ್ಸಿರ್ನಿತ್ತ 3 ದಿವಸ ಹೋಯ್ತು. ಹೌದು, ಅವನ ಕಣ್ಣಾಗಿ ನೀರು ಹಾಡ್ದು ಬೀರದವರು ಪಾದಕ್ಕೆ ಪಡೆಯಕತ್ತು ಕರೆ ಬೀರಪ್ಪ ಕಣ್ಣು ತೆರೆದ ನೋಡಲಿಲ್ಲ. ಜಿಲ್ಲಾ ಸೊಲ್ಲಾಪುರ ತಾಲೂಕು ಮಂಗಳವಾಡಿ. ಹೌದು, ಬೀಜಗುತ್ತಿ ಮಟ್ಟಿ ಮೇಲೆ ಬಣ್ಣಿಗೆ ಸಾವಿರ ಭಾಗ್ಯದ ಅಂದ್ರೆ ಬಣ್ಣಿಗೆ ಸಾವಿರ ಭಾಗ್ಯದ ಕುರಿ ಕಾಯ್ತದ ಯಾರು ಶರಣ ಮಾಳಿಂಗರಾಯ ಅರು ಸಂಜೆನಾಗಿ ಮಟ್ಟದ ಮಾಯಾಗಿ ಜಂಬಿಗೆ ಜಮಖಂಡಿ ನಾಡು ಕ್ವಾಣೂರು ಮಠಕ್ಕೆ ಬಂದು ಹೌದು ಗುರು ಬೀರದವ್ರ ಮುಂದೆ ಕೈ ಮುದಿ ಕೇಳ್ತಾರ ಮಾಳಪ್ಪ ಏನಂತ ಕೇಳ್ತಾರ ಓಯಪ್ಪ ಓ ಗುರುನಾಥ ಧಾರವಾಡ ಜಿಲ್ಲಾ ಗದಗ ತಾಲೂಕು ಉಪ್ಪಿನ ಬೆಟ್ಟಿಗೆರೆ ಡಂಕನಾಡ ದೈಗೊಂಡಗೌಡ ತನ್ನಕ್ಕಾಗಿ ನಮ್ಮ ಮಠದಾಗ ಬಂದು ನಿಂತು 3 ದಿವಸ ಆಗ್ಯದ ಅವನ ಕಣ್ಣ ನೀರು ಹೊರದಿನ ಪಾದಕ್ಕೆ ಬೀಳಕತ್ತೆ. ಓ ಭಗವಂತ ಕಣ್ಣು ತೆರೆದು ನೋಡಂದ. ಹೌದು, ಅವಾಗ ಗುರು ಬೀರದೇವ್ರ ತಾನ ಏನಂತಾನ್ರಿ ಬೀರಾಣ ದೇವ್ರ ಮಾಳಪ್ಪ ನೀ ಮಕ್ಕಳು ಅನ್ಗಿತ್ತಿ ಇದ್ದಿದ್ದಿ ಮಹಿಮಾ ಪುರುಷ ಇದ್ದಿದ್ದಿ ಕರುಣಾನಿಧಿ ಇದ್ದಿದ್ದಿ ದಯಾ ಸಾಗರ ಇದ್ದಿದ್ದಿ ಕಣ್ಣ ತೆರೆದು ನೋಡುತ್ತಿದ್ವು. ಹೌದು, ದೈಗೊಂಡಗೌಡ ಬಾಳ ಕೆಟ್ಟದನ ಬಾಳ ಕೊಟ್ಟದನು ಮಾಳಪ್ಪ ಕೊಟ್ಟಿದ್ದೊಂದಿನ ಮರಿತಾನೋ ಅವನಿಗೆ ಶ್ರೀಮಂತಿಕೆ ಕೊಡಬೇಡಂದ ಯಾರು ಗುರು ಬೀರದೇವ್ರ. ಹೌದಾ, ಅವಾಗ ಮಾಳಿಂಗರ ಹೇಳ್ತಾನ ಬಂಧುಗಳೇ ಏನಂತ ಹೇಳ್ತಾನ್ರಿ ದೈಗೊಂಡಗೌಡ ಕೆಟ್ಟರೆ ಇರ್ಲಿ ಬೇಕಾದ್ರೆ ಕೊಟ್ಟರೆ ಇರ್ಲಿ ಅವನಿಗೆ ಏನ್ ಹೇಳ್ತೀರಿ ಹೇಳು ಗುರುನಾಥ. ಹೌದು, ಜೇರ್ ಕರ್ತ ದೈಗೊಂಡಗೌಡಗ ನಾವು ಬೇಡಿದ ಕೊಡ್ಲಿಕ್ಕಂದ್ರ ನಾಳೆ ನಮ್ಮ ಹಾಲು ಮತದ ಕುಲಕ ಬಟ್ಟ ಬಂದಿತ್ತು, ನಮ್ಮ ಮಕ್ಕಳಿಗೆ ಬಟ್ಟ ಬಂದಿತ್ತು, ನಮ್ಮ ಜಾಡಿಗೆ ಬಟ್ಟ ಬಂದಿತ್ತು ದೈಗೊಂಡಗೌಡ ಏನ್ ಹೇಳ್ತಾನೆ ಕೇಳಿದ್ದು ಕೊಡು. ಹೌದು, ಗೌಡ ಮಾಡ್ಲಿಕ್ಕ ನಡಬರ್ಕ ನಾ ಜಾಮೀನ್ ಇರ್ತೀನಂದ ಶರಣ ಮಾಳಿಕರಾಯ ನೋಡ್ರಿ ಹಂಗದ ಮಾತ. ಅವಾಗ ಗುರು ಬೀರದೇವ್ರ ತಾನ ಏನಂತ್ರಿ ದೈಗೊಂಡಗೌಡನ ಕೈಲಿ ಕ್ವಾಣೂರು ಮಠದೊಳಗೆ ಕರಿ ಕಟ್ಟಿದ ಹಬ್ಬ ಹಾಕಿಸ್ತೀನಂದ ನಾ ಶ್ರೀಮಂತಿಕೆ ಕೊಡ್ತಾ ಇರ್ಲಿಕ್ಕ ಶ್ರೀಮಂತಿಕೆ ಕೊಡುದಿಲ್ಲ ಅಂದ. ಗೌಡ ಮಾಡ್ಲಿಕ್ಕ ನಡಬರ್ಕ ನಾ ಜಾಮೀನ್ ಇರ್ತೀನಿ ಭಗವಂತ ಕೊಡು ಶ್ರೀಮಂತಿಕೆ ಅಂದ. ಹೌದಾ, ಅವಾಗ ಮಾಳಿಂಗರಾಯನ ನಡಬರ್ಕ ಜಾಮೀನು ಮಾಡಿಕೊಂಡ ಡಂಕನಾಡ ದೈಗೊಂಡಗೌಡನ ಉಡಿ ಒಳಗ ಬೀರಣ್ಣ ದೇವರ ಹಿಡಿ ಭಂಡಾರ ಎತ್ತಿ ದೈಗೊಂಡಗೌಡನ ಉಡಿ ಒಳಗ ನೀಡದ. ಅದೇ ಭಂಡಾರ ತಗೊಂಡ ಡಂಕನಾಡ ದೈಗೊಂಡಗೌಡ ತನ್ನ ಭೂಮಿ ಒಳಗೆ ಹೊಡೆದ, ಸೀಮೆ ಒಳಗೆ ಹೊಡೆದ, ಸುತ್ತ 12 ನಂಬರ್ ಭೂಮಿ ಎಲ್ಲ ಬಿತ್ತಿ ಬೆಳೆದ ಮನ್ಯಾಗ ತಂದ ತಪ್ಪಿ ಹೊಡೆದ. ಹೌದಾ, ಆನೆ ಒಂಟಿ ಕುದುರೆ ಪಾಗ ಆಕಳ ಹಿಂಡ ಎಮ್ಮಿಗೆ ಹೋದ್ರೆ ಕಟ್ಟಿದವನ ಕಡ್ದಂಗಾಯ್ತು ಹೊಳೆ ಬಂಗಾರ ಮಂಚ ಕತ್ತು ಹರಿಕೆ 12 ವರ್ಷ ಡಾಬ 30 ವರ್ಷ ದೈಗೊಂಡಗೌಡ ಮಾರ್ತ ಕೂತ ಬಂಧುಗಳೇ. ಹೌದಾ, ಗೌಡ ಮರ್ತಿದ್ರ ಹುಚ್ಚಿ ಮನ್ಯಾಗ ಗೌಡ ತೆರದ ತಕರಾರು ನಡೀತ ಏನಂತ ನಡೀತ ಗೌಡ್ತಿದ್ ಹೆಂಗ ತಕರಾರು ನಡೀತಂತ ಕೇಳಿದ್ರ
ಹೆಂಗ್ ನಡೀತ್ರಿ ನಮ್ಮ ಮನೆ ದೇವರು ಯಡೂರು ವೀರಭದ್ರ ಚಿತ್ತಪಟ್ಟ ದ್ಯಾಮ ಶ್ರೀಶೈಲ ಮಲ್ಲಿಕಾರ್ಜುನ ಬೇಕಾದ್ರೆ ಕೋಟಿ ಖರ್ಚು ಮಾಡ್ರಿ ಗೌಡ್ರ ಕುರುಬರದೇವ್ರು ಹಾಲು ಕುಲಕ ಮಕ್ಕಳ ಹಬ್ಬಕ್ಕೆ ಹರಕಾತವಲ್ಲ ಬಂಧುಗಳಿಗೆ ಗೌಡ್ತಿ ಹಬ್ಬಕ್ಕೆ ಹರಕಾತಂದ್ರು ನೋಡ್ ಹೆಂಗ ಶ್ರೀಮಂತಿ ಆಮದ ಮತ್ತ ನೋಡ್ರಿ ಪುಣ್ಯಾತ್ಮರೇ 7 ತ್ಯಾಪಿನ ಸೀರೆ ಬಂದಿತ್ತು ಪಟ್ಟಿಲ ನುಚ್ಚು ಕುಡಿ ಎಳೆ ಬಂದಿತ್ತು ಹೌದು ಇದು ಎಲ್ಲಾ ಶ್ರೀಮಂತಿಗೆ ಗುರು ಬೀರದವ್ರು ಕೊಟ್ಟ ಹೌದು ಶ್ರೀಮಂತಿಗೆ ಬಂದಾಗ ಗೌಡ್ತಾಳ ನಮ್ಮ ಮನೆ ದೇವ್ರು ಯಡೂರು ವೀರಭದ್ರ ಚಿತ್ತಪಟ್ಟ ದ್ಯಾಮ ಶ್ರೀಶೈಲ ಮಲ್ಲಿಕಾರ್ಜುನ ಕೋಟಿ ಖರ್ಚು ಮಾಡ್ರಿ ದೇವ್ರ ಗೌಡ್ರ ಕುರುಬರದೇವ್ರು ಹಾಲು ಕುಲಕ ಮಕ್ಕಳ ಹಬ್ಬಕ್ಕೆ ಹರಕಾತ ಸದ್ಯ ಗೌಡ ಹರಕಾತ ಇಟ್ಟಾಳ ಹರಕಾತ ಇಟ್ಟಾಳ ಹೌದು ನೀವು ಎಲ್ಲಾರು ಕೂಡಿ ಆ ಗೌಡತಿ ಸೊಕ್ಕ ಮುರಿದು ಹೌದು ಕ್ವಾಣೂರು ಮಠಕ್ಕೆ ಹಬ್ಬ ಹಾಕ್ಸುವಂತ ಕತಿ ಇಲ್ಲ ಮುಂದೆ ಹೇಳತ್ತೇಳಿ ಎಲ್ಲರೂ ಟಾಳಿ ಹೊಡೆದು ಹೇಳೋನು ಇಲ್ಲ ಇಲ್ಲಿಗೆ ಕಟ್ ಮಾಡಂದ್ರ ಹೌದು ಹೇಳೋನ್ರಿ ಇಲ್ಲ ಯಾಕಂದ್ರೆ ಒಬ್ಬಿಬ್ಬರಿಗೆ ಬ್ಯಾಸರ ಆಗ್ತಿದ್ರು ಅಂದ್ರೆ ಮತ್ತೆ ಬ್ಯಾಸರ ಆಯ್ತಂದ್ರ ಬೇಡ ಹೇಳೋನ್ರಿ ಮಾಸ್ತಾರ ಹಂಗೆ ಹೇಳಕತ್ತ ಹಂಗಾಗ್ಬಾರ್ದ ಇರ್ಲಿಕ್ಕಂದ್ರೆ ಒಂದ್ ಕೆಲಸ ಮಾಡೋನ್ ಈಗ ಇಲ್ಲಿ ನಿಂದ್ರಸೋನ್ರಿ ಎಲ್ಲ ಹೇಳೇ ಬಿಡಿರ್ತಾರ ಅವ್ರು ಇನ್ನೊಮ್ಮೆ ಸಂಧಿಗೆ ಇಲ್ಲಿಗೆ ನಿಂದ್ರಿಸ್ಬಿಟ್ಟು ಮತ್ತೆ ಸಾಗ್ ಮಾಡೋಣ ಹಂಗಿಲ್ಲ ಹೋರಿ ಹೇಳ್ರಿ ಇನ್ನೊಮ್ಮೆ ಸಂಧಿಗೆ ಮತ್ತೆ ಇದನ್ನ ಇಲ್ಲಿಂದ ಮತ್ತೆ ಮುಂದೆ ಮಾತಾಡೋನು ಹೇಳಬೇಕು